ನಮಗೆ ನಮ್ಮ ಬಲದ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು. ನಮಗೆ ನಮ್ಮ ಬಗ್ಗೆ ಮೊದಲನೇದಾಗಿ ಎಸ್ ನಾನು ಮಾಡಬಲ್ಲೆ ಹೇಳುವಂತಹ ಒಂದು ಭರವಸೆ ಇರಬೇಕು. ಅದಿಲ್ಲ ಅಂತ ಹೇಳಿದರೆ ನಮ್ಮ ಲೈಫಲ್ಲಿ ಯಾವುದೇ ರೀತಿಯ ಏಮನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ನಾವು ನಮ್ಮ ಬದುಕಲ್ಲಿ ಯಾಕೆ ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೇಕು ಅಂತ ಹೇಳಿದರೆ, ಎಸ್ ಒಂದು ಊರಲ್ಲಿ ಒಂದು ಕಾಂಪಿಟಿಷನ್ ಆಗುತ್ತೆ ಆಯಿತಾ. ಒಂದು ದನ ಇದೆ, ಇಟ್ಸ್ ಅರೌಂಡ್ 70 to 80 kg. ಅದನ್ನು ಈ ರೀತಿ ಲಿಫ್ಟ್ ಮಾಡಬೇಕು. ಸೊ ಯಾರು ಅದನ್ನು ಲಿಫ್ಟ್ ಮಾಡ್ತಾರೆ ಅವರು ಖಂಡಿತವಾಗಿಯೂ ವಿನ್ನರ್ಸ್ ಆಗ್ತಾರೆ. ಸೊ ಬಹಳಷ್ಟು ಮಂದಿ ಟ್ರೈ ಮಾಡ್ತಾರೆ ಅದನ್ನು ಲಿಫ್ಟ್ ಮಾಡೋದಕ್ಕೆ, ಬಟ್ ಯಾರು ಕೂಡ ಜಯಶಾಲಿ ಆಗೋದಿಲ್ಲ. ಒಬ್ಬ ನೋಡ ಲೆಟ್ ಮೀ ಟ್ರೈ ಅಂತ ಹೇಳಿಕೊಂಡು, ಅಂದರೆ ಅವನು ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದ. ದನಗಳ ಒಂದು ಹಟ್ಟಿ ಏನಿದೆ ಅಲ್ಲಿ ಕ್ಲೀನಿಂಗ್ ಮಾಡುವಂತಹ ಒಂದು ವೃತ್ತಿಯಲ್ಲಿದ್ದ. ಸೊ ಅವನೇನು ಮಾಡ್ತಾನೆ, ಟ್ರೈ ಮಾಡ್ತಾನೆ, ತುಂಬ ಈಸಿಯಾಗಿ ಆ ಒಂದು 80 kg ಏನಿದೆ ದನ ಅದನ್ನು ಲಿಫ್ಟ್ ಮಾಡ್ತಾನೆ. ಇಡೀ ಜನರಿಗೆ ತುಂಬ ಶಾಕ್ ಆಯಿತು, ಇವನು ಯಾಕಪ್ಪ ಇಷ್ಟು ಸರೀಸಾಗಿ ಇದನ್ನು ಲಿಫ್ಟ್ ಮಾಡೋದಕ್ಕೆ ಸಾಧ್ಯ ಅಂತ. ಅವನಿಗೇನೆ ಅವನ ಮೇಲೆ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ, ಬಟ್ ಪ್ರೈಸ್ 25,000 ವರ್ತ್ ಪ್ರೈಸನ್ನು ಅವನು ಪಡೆದುಕೊಳ್ತಾನೆ. ಮತ್ತೆ ಅವನಿಗೆ ರಿಯಲೈಸ್ ಆಗುತ್ತೆ, ಅವನು ಆಕಳು ಈ ದನವನ್ನು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದ, ಅಲ್ಲಿ ಕ್ಲೀನಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಚಿಕ್ಕ ಮಗುವಿಂದ ಆ ದನದ ಕರು ಏನಿದೆ ಅದನ್ನು ಲಿಫ್ಟ್ ಮಾಡ್ತಾ ಇದ್ದ. ಸೊ ಅವನು ದಿನೇ ದಿನ ಅದನ್ನು ಲಿಫ್ಟ್ ಮಾಡ್ತಾ ಇರುವಂಥ ಕಾರಣ ಅವನಿಗೆ ಅದೊಂದು ಹವ್ಯಾಸವಾಗಿತ್ತು. ಸೊ ಅವನಿಗೆ ಗೊತ್ತಿಲ್ಲ, ನಾನು ಇಷ್ಟು ಬಲದ ಒಂದು ಪ್ರಾಣಿಯನ್ನು ನಾನು ಲಿಫ್ಟ್ ಮಾಡಬಲ್ಲೆ ಹೇಳುವಂತಹ ಒಂದು ಕ್ವಶನ್ ಮಾರ್ಕ್ ಅವನ ಬದುಕಲ್ಲಿತ್ತು. ಬಟ್ ಎಸ್ ಅವನಿಗೆ ಆ ಒಂದು ದಿನ ಗೊತ್ತಾಯಿತು, ಎಸ್ ನಾನು ಈ ಒಂದು ಕೆಲಸವನ್ನು ಮಾಡ್ಬೋದಲ್ವಾ ಅಂತ. ನಮ್ಮ ಜನರು ಸೋಲುವಂಥದ್ದು ಇಲ್ಲೇ. ಬಹಳಷ್ಟು ಒಂದು ಕಾನ್ಫಿಡೆನ್ಸ್ ಲ್ಯಾಕ್ ಆಗಿರುವಂಥದ್ದೇ ಕೆಲವೊಂದು ಕೆಲಸ ಅವರಿಂದ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕೊಂಡು ಅವರ ಮೈಂಡನ್ನು ಹಾಗೆ ಕುಕ್ಡಪ್ ಮಾಡಿಕೊಂಡು ಮೇಂಟೈನ್ ಮಾಡಿ ಹೇಳ್ತಾರೆ. ನಿಮ್ಮಿಂದ ಎಲ್ಲವೂ ಸಾಧ್ಯ. ಪ್ರಯತ್ನ ಸತತವಾಗಿರಬೇಕು, ಮೈಂಡ್ ಸ್ಟ್ರಾಂಗ್ ಆಗಿರಬೇಕು. ಯಾವತ್ತು ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರ್ತಾವೋ ಮತ್ತೆ ನಾವು ಒಂದೊಂದು ಪ್ರೊಸೆಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಕೆಲವೊಮ್ಮೆ ನಮ್ಮ ಕೆಲಸ ಆಗುತ್ತೆ. ನಮ್ಮ ಕಂಪನಿಯಲ್ಲೂ ಹಾಗೆ 1-2 ಸಲ ಹೇಳಿಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ನಾವು ಮಾಡುವಾಗ ಐ ವಾಸ್ ಥಿಂಕಿಂಗ್ ಹೌ ಇಟ್ಸ್ ಪಾಸಿಬಲ್, ನಾವು ಇದನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಎಷ್ಟು ವರ್ಷದ ಪ್ರಿಪರೇಷನ್ಸ್ಗಳಿರುತ್ತೆ, ಆ ಪ್ರಿಪರೇಷನ್ಸ್ ನಮಗೆ ಗೊತ್ತಿರೋದಿಲ್ಲ. ಎವ್ರಿ ಡೇ ಏನಾದರೂ ಹೊಸತನ್ನು ಕಲೀಲಿಕ್ಕೆ ನಾವು ಯಾವತ್ತೂ ಕೂಡ ಟ್ರೈ ಮಾಡಬೇಕಂತೆ. ನಿಮ್ಮಿಂದ ನಿಮಗೆ ಇಷ್ಟವಾಗಿರುವಂಥ ಯಾವುದೇ ಒಂದು ವಿಚಾರಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಉಳ್ಳಾಲ್ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.